आज शाम रायचूर बस स्टैंड पर स्टूडेंट्स और मुसाफिरों ने अचानक रोड ब्लॉक करके एहतजाज किया। उनका कहना था कि पिछले 1 महीने से गारल दिन्नी, जोकुरू, तलमारी और कमलापुर जैसे गांवों के लिए रायचूर से कोई भी बस वक्त पर नहीं चल रही और इस वजह से स्टूडेंट्स को अपने क्लासेस और एग्जाम्स मिस करने पड़ रहे हैं। शिकायत के बावजूद आज बस डिपो से कोई हल नहीं निकलने पर आज दोपहर 3 बजे से लेकर शाम 6 बजे तक बसेस बंद रही। नाराज स्टूडेंट्स और मुसाफिरों ने रोड ब्लॉक करके बसेस को रोक दिया, जिसके बाद मौके पर सर्कल इंस्पेक्टर उमेश कामले वहां पहुंचे और मामले को सुलझाया। लेकिन स्टूडेंट्स का कहना है कि एक दिन बस चलती है तो 4 दिन बंद हो जाती है। उन्होंने साफ तौर पर डिमांड किया कि हर रोज सुबह 8 बजे गांव तक बस चलनी चाहिए, वरना फिर से रोड ब्लॉक करके इससे भी बड़ा एहतजाज किया जाएगा। सबसे बेहतर सरकारी बस सर्विस देने वाले इस कर्नाटक सरकार में आज भी इस तरीके के मामले देखने को मिल रहे हैं, जो कि बड़ी अफसोस की बात है। ಸರ್ ಮಧ್ಯಾಹ್ನ 3 ಗಂಟೆ ಬಂದ್ರು ಅವರು ರಾಜೋಳಿ ಸರ್, ರಾಜೋಳಿ ತಲ್ಮಾರಿ ನಿನ್ನೆನೂ ಇದೆ ಆಯ್ತು ಸರ್. ನಿನ್ನೆ ಕೇಳಿದ್ರು, ನಿನ್ನೆ ಹಿಂಗಂದ್ರೆ ಇವತ್ತು ಕೇಳಿದ್ರೆ ಅಂತಾರ ಅಲ್ಲಿ ಹೋಗಿ ನೀವು ಇದಕ್ಕೆ ಮಾತಾಡ್ತೀರಿ, ನಮ್ಮ ಹತ್ರ ಏನು ಮಾತಾಡ್ತೀರಿ ಸರ್? ಈಗ ಬಿಟ್ಟಿದ ಅಂತಾರ ಅದನ್ನೇ ನೋಡೋದು ಟೈಮಿಂಗ್ ಇಲ್ಲ ಸರ್, ಟೈಮಿಂಗ್ ಇಲ್ಲ. ಅದು ಬಿಟ್ಟಾರ ಓಕೆ, ಡೈಲಿ ಬೆಳಗ್ಗೆ ಮಿಸ್ ಮಾಡ್ತಾರ. ಯಾವುದು ಗಾರದಿನಿ ಅದು ಇಲ್ಲ, ಟೈಮಿಗೆ ಇಲ್ಲ. ನಮ್ಗೆ ಎಕ್ಸಾಮ್ ಹೆಂಗ್ ಬರೀಬೇಕು? ಸಮಸ್ಯೆ ಬಗೆಹರಿಸೋದು ಒಂದು ನಿಮಿಷ ಸಾರಿಗೆ ಹೇಳಕತ್ತೀವಿ. ನಾಳೆ ಬೆಳಿಗ್ಗೆ ಸೀದಾ ಅಲ್ಲಿ ನಮ್ಮ ಯಾರು ಕೇಸರಿ ಡಿಪೋ ಇದೆಯಲ್ಲ ಅಲ್ಲಿ ಹೋಗಿ ಕೇಸಿ ಇದು ಮಾಡಮ್ಮ, ಅವ್ರಿಗೆ ಒಂದು ಕಂಪ್ಲೇಂಟ್ ಇದು ಮಾಡೋಣ ಹಂಗ. ಯಾಕಂದ್ರೆ ಅವ್ರನ್ನು ಏನು ರೆಸ್ಪಾನ್ಸ್ ಕೇಳಿ ಗೊತ್ತಾಗ್ತದೆ. ಯಾವ ಸರ್? ರಾಜೋಳಿ ಸರ್, ಹೊರಗೆ ಹಾಕ್ತಾರೆ ಸರ್. ನಾವೇನ್ ಮಾಡ್ಬೇಕು ಸರ್? ಮನೆ ನಮಗ್ ಬೈತಾರ, ಸಾರಿ ಹೋದ್ರೆ ಕತ್ತ ಕಾಯಕ್ ಹೋತಾರ ಅಂತಾರ ಸರ್. ನಮ್ಗೆ ಗಂಡ್ಮಕ್ಳು ಹೆಂಗ ಹೆಣ್ಮಕ್ಳು 6 ವರ್ಷ ಆಯ್ತು ನಾವು ಬಸ್ಸಿಗೆ ಕಾಲೇಜ್ ಬರಕ್ ಸರ್. ನೀವು ಬಂದ್ಮೇಲೆ ರೆಸ್ಪಾನ್ಸ್ ಮಾತಾಡಿ ಆಯ್ತು, ಒಂದು 2 ನಿಮಿಷ ಕಾಲ್ ಬ್ಯಾಕ್ ಮಾಡ್ತೀನಿ. ನೀವು ಮತ್ತೆ ಎಲ್ಲರೂ ಅದೇ 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 ಶಬ್ದ ಮತ್ತೆ ಎಷ್ಟರಿ ನೋಡಪ್ಪ, ಎಷ್ಟರಿ ಬಂದು ಪೊಲೀಸ್ ಸ್ಟೇಷನ್ ಹೇಳಿದ್ರಿ ಸರ್? ಸಂಬಂಧಪಟ್ಟ ಪೊಲೀಸ್ ಕಮಲಾಪುರ ಬಸ್ ಸರ್ ಬೆಳಗ್ಗೆ 10 ಗಂಟೆಗೆ ಬರ್ತದೆ ಸರ್. ಕಮಲಾಪುರ ಸರ್ ಅಣ್ಣ ಅರ್ಲಿ ಕಮಲಾಪುರ ಅಲ್ಲವ್ರಿ, ಕಮಲಾಪುರ ತಲ್ಮಾರಿ ರಾಜೋಳಿ ಸರ್ 4 ಬಸ್ 1 ಮಂತ್ ಆಯ್ತಣ್ಣ. ಬರೋ ಟೈಮ್ ಬರೋದಿಲ್ಲ, ಅದು ಟೈಮ್ ಬಿಟ್ಟು ಬರೋಕತ್ತದ ಅಣ್ಣ. ಅದು ಬಂದ್ರೆ ಕೂಡ ರೆಸ್ಪಾನ್ಸ್ ಇವ್ರು ಇನ್ಚಾರ್ಜ್ ಅಲ್ಲಿ ಆಗೋದಿಲ್ಲ. ಇಲ್ಲಿ ಡಿಪೋ ಮ್ಯಾನೇಜರ್ ತಲ್ಲಿ ಹೋಗಿದ್ರೆ ಫೋನ್ ನಂಬರ್ ಕೊಡ್ತೀನಿ ಹಚ್ಕೋರಿ ನೀವು ಅಂತಾರೆ ಸರ್. ಮತ್ತೆ ಹಚ್ಚಿದ್ರೆ ಅವ್ರು ನಮ್ಗೆ ಗೊತ್ತಿಲ್ಲ, ಬೇರೆ ಡಿಪೋಗೆ ಹಚ್ಚಿರಿ. ಆ ಡಿಪೋಗೆ ಹಚ್ಚಿದ್ರೆ ಮತ್ತೆ ಬೇರೆ ಡಿಪೋ ಅದೇ ಮಾಡಕತ್ತಾರ. ಇಲ್ಲಾಂದ್ರೆ ಫೋನ್ ಎತ್ತೋದಿಲ್ಲ. ಮತ್ತೆ ನಾವು ಇವಾಗ ಸ್ಟ್ರೈಕ್ ಮಾಡಿದಂತ ಇನ್ಚಾರ್ಜ್ ಬಂದಾರ ಸರ್. ಇಲ್ಲಾಂದ್ರೆ ಅವ್ರು ಬರಕ್ಕೆ ಚಾನ್ಸೇ ಇಲ್ಲ. ಅವ್ರದ್ದು ಟೈಮಿಂಗ್ ಅಂತ ಒಂದು ಬಸ್ ಇಲ್ಲ, ಟೈಮಿಗೆ ಅಂತ ಒಂದು ಬಸ್ ಇಲ್ಲ. ಎಲ್ಲ ಮಕ್ಕಳು ಎಕ್ಸಾಮ್ ನಡಕತ್ತವಣ. ಮುಂಜಾನೆ 10 ಗಂಟೆಗೆ ಬರಕತ್ತೀರಿ. ಎಲ್ಲರೂ ಮಾತಾಡ್ತಾರ, ಮಾತಾಡ್ರಿ. ಟೈಮಿಗೆ ಒಂದು ಟೈಮಿಗೆ ಒಂದು ಬಸ್ ಇಲ್ಲ. ಕಾಲೇಜ್ ಬೈದ್ ಕಳಿಸ್ತಾರೆ. ನಾವು ಏನ್ ಮಾಡ್ಬೇಕು?
ಮಾಡ್ಬೇಕು ಸರ್? ಎಕ್ಸಾಮ್ ಇದ್ರೆ ಮನೆಗೆ ಕಳಿಸ್ತಾರ, ಹೊರಗೆ ಹೋಗ ಅಂತಾರ. ಕಮಲಾಪುರ ಬಸ್ 10 ಗಂಟೆ ಬರ್ತದೆ, ನಾವೇನ್ ಮಾಡ್ಬೇಕು? ಅವಾಗ ಬಂದ್ರೆ ಮನೇಲಿ ಪೇಪರ್ ಕುಂತ ಎಲ್ಲ ಗಾರ್ಲಿನ್ ಅರ್ಲಿ ಜೋಕೂರು ಯಾವ ಬಸ್ ಬರಕಿಲ್ಲ ಸರ್. ನಾವೇನ್ ಮಾಡ್ಬೇಕು? ಗಾರ್ಲಿನ್, ರಾಜೋಳಿ, ಜೋಕೂರು, ತಲಮಾರಿ, ಕಮಲಾಪುರ ಯಾವ ಬರಕಿಲ್ಲ ಸರ್ ಬಸ್. ಎಷ್ಟು ಸ್ಟೂಡೆಂಟ್ಸ್ ಎಫೆಕ್ಟ್ ಆಗ್ಯಾರ? ಜಗ್ಗ್ಯಾರ ಸರ್. ಅಲ್ಲಿ ಬಸ್ ಸ್ಟ್ಯಾಂಡ್ ನೋಡ್ರಿ ಸರ್, ನೀವೇ ಬಸ್ ಸ್ಟ್ಯಾಂಡ್ ನೋಡಿದ್ರೆ ಶಾಕ್ ಅಂದ್ರಿ ಸರ್. ನೀವು ಬಸ್ ಸ್ಟ್ಯಾಂಡ್ ನೋಡಿದ್ರೆ ನೀವೇ ಶಾಕ್ ಆತ್ರಿ, ಪರಿಶಾನ ಆತ್ರಿ. 3 ಗಂಟೆಲಿಂದ ಒಂದು ಬಸ್ ಬರಕಿಲ್ಲ. ನಾವೇನ್ ಮಾಡ್ಬೇಕು? 7 ಗಂಟೆಗೆ ಬರ್ತದೆ, ಅದೇ ನಾವೇನ್ ಮಾಡ್ಬೇಕು ಸರ್ ಅವಾಗ? ಇವಾಗ ಬಂದ್ರೆ ನಾವೇನ್ ಇವಾಗ ಹೋದ್ರೆ ಮನೆಗೆ ಏನ್ ಮಾಡ್ತೀವಿ? ಕತ್ತೆ ಕಾಯ್ತೀವಿ ಅಂತಾರೆ ಸರ್. ಹೆಣ್ಮಕ್ಳೇನ್ ಇಲ್ಲೇ ಇರ್ತೀವಿ, ಹೆಣ್ಮಕ್ಳು ಹೆಂಗ್ ಹೋಗ್ಬೇಕು ಸರ್? ಇಲ್ಲಿ ಮಾತಾಡಕ್ಕಾಗೋದು ಮಧ್ಯಾಹ್ನದಿಂದ ಪೇರೆಂಟ್ಸ್ ಏನ್ ಅನ್ಕೋಬೇಕು? ಪೇರೆಂಟ್ಸ್ ಏನ್ ಇರಲಿಲ್ಲ. ಮನೆ ಪೇರೆಂಟ್ಸ್ ಹೊಡಿತಾರೆ, ಅದಕ್ಕೆ ನಾವು ಹಿಂಗ್ ಮಾಡಿದ್ರೆ ಹೆಂಗ ಸರ್? ಇವ್ರು ಡೈಲಿ ಒಂದಿನ ಅಲ್ಲ, ರಾಜೋಳಿ ಆಗ್ಲಿ ಪ್ರತಿ ಒಂದು ಬಸ್ಗಳು ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ. ಯಾಕೆ ನಮ್ಗೆ ಏನು ವಿದ್ಯಾರ್ಥಿ ಕೇಳೋ ಅಷ್ಟು ಹಾಕಿಲ್ವ ಇವ್ರಿಗೆ? ಬಸ್ ಕರೆಕ್ಟ್ ಟೈಮ್ ಬಿಟ್ರೆ ಆಯ್ತು. ಕಮಲಾಪುರ ಅಲ್ಲಿ, ತಲಮಾರಿ ಆಗ್ಲಿ ಪ್ರತಿ ಒಂದು ಬಸ್ ಹಿಂಗೆ ಈ ತರಾನೇ ಮಾಡಿದ್ರೆ ಯಾವ ತರ ಸ್ಟೂಡೆಂಟ್ ಓದೋದು? ಉಪವಾಸ ತಪಾಸ ಕುಂತೀವಿ, ಹೆಣ್ಣು ಮಕ್ಕಳು ಅಲ್ಲಿ ಹಳಕತ್ತಾರ, ಸಣ್ಣ ಮಕ್ಕಳು ಮನೇಲಿ ಯಾವ ನೋಡ್ತಾನ ಸತ್ರ. ಟೈಮ್ 2 ಗಂಟೆಗೆ 2 ಗಂಟೆ ಬಸ್ ಟೈಮ್ ಸರ್ಕಾರ ಬಿಡ್ಬೇಕು, ಟೈಮ್ ಸರ್ಕಾರ ಬಿಡ್ಬೇಕು ಯಾವನಾಗ್ಲಿ. ಇದೊಂದು ಮಾತು. ರಾತ್ರಿ ಬಸ್ ಇರುವಾಗ ನಾವು ಇವತ್ತು ಇಲ್ಲೇ ಇರ್ತೀವಿ. ಒಡ್ಡೆಪಲ್ಲಿ ಟೈಮ್ ಟು ಟೈಮ್ ಬರಲ್ಲ. ಪ್ರೈಮರಿ ಸ್ಕೂಲ್, ಹೈ ಸ್ಕೂಲ್ ಹುಡುಗರಿಗೆ ಭಾಳ ತ್ರಾಸ ಆಗ್ತ. ಮತ್ತೆ ಇಲ್ಲಿ ಕಮಲಾಪುರ ಎಲ್ಲ ಪ್ರತಿ ರಾಯಚೂರು ಡಿಸ್ಟ್ರಿಕ್ದಾಗ ಇರ್ತಕ್ಕಂಥ ಎಲ್ಲ ಗ್ರಾಮಗಳ ಬಸ್ಗಳಿಗೆ ಭಾಳ ತೊಂದರೆ ಆಗ್ತಾ ಇದೆ. ಗಂಡು ಮಕ್ಳಾದ್ರೆ ಹೆಂಗಾರ ಹೋಗ್ಬೋದು, ಆಟಿಂಗ್ ಅಂತೂ ಕಂಡೀಷನ್ ಬಿಡಲ್ಲ ಬಸ್ ಬಿ. ಡಿಪೋ ಮ್ಯಾನೇಜರ್, ಕಂಟ್ರೋಲರ್ ಕೇಳಿದ್ರೆ ಬಿ ಅವ್ರು ಕೇರ್ ಮಾಡಲ್ಲ. ಬಸ್ ಬಿಡಲ್ಲ. ನಿಮ್ದು ಏನಾರ ಸಮಸ್ಯೆ ಇದ್ರೆ ಅಲ್ಲೇ ಡಿಪೋ ಬಳಿ ಬಗೆಹರಿಸ್ಕರಿ, ನಮ್ಗೆ ಏನು ಸಂಬಂಧ ಇಲ್ಲ ನೀವು ಅಂತಾರ ಅವರು. ಸ್ಟ್ರೈಕ್ ಮಾಡಂತಾರ ಅವರು. ನೀವು ಅಲ್ಲಿ ಡಿಪೋಲಿಂದ ಇದು ಡಿಪೋದಾಗ ನೀವು ಹೋಗಿ ಬಗೆಹರಿಸ್ಕೋಬೇಕು. ನಿಮ್ಮ ನ್ಯಾಯ ಏನಿದ್ರೆ ಬಸ್ ಬೇಕಾದ್ರೆ ಬಿಡಿಸ್ಕಾರ ಅಂತಂದ್ರೆ ಬಿ ಇಲ್ಲಂತೂ ಏನೂ ಕೇರ್ ಮಾಡವಲ್ರ ಅವರು. ಅವ್ರ ನಂಬರ್ ಕೊಡ್ತಾರೆ ಸರ್, ಅವ್ರು ರೆಸ್ಪಾಂಡ್ ಆಗಲ್ಲ. ನಾವೇನ್ ಮಾಡ್ಬೇಕು ಸರ್? 10 ಸತ ಮಾಡ್ತೀವಿ ಸರ್, ಡೈಲಿ 10 ಸತ ಮಾಡ್ತೀವಿ ಸರ್. ಕಂಟಿನ್ಯೂ ಸರ್ ಕಂಟಿನ್ಯೂ ಕಸ್ಟಮರ್ ಯಾರು ಫೋನ್ ಮಾಡಿದ್ರೆ ಫೋಟೋ ತೋರಿಸ್ತೀವಿ ಡೈಲಿ ಎಷ್ಟು ಕಂಟಿನ್ಯೂ ಕಸ್ಟಮರ್ ಯಾರನ್ನ ಡಿಪೋ ಮ್ಯಾನೇಜರ್ಗೆ ಫೋನ್ ಹಚ್ಚಿದ್ರೆ ಅವರು ಬ್ಲಾಕ್ ದಾಗ ಮಾಡ್ತಾರೆ ಸರ್. ಇದನ್ನು ಅವತ್ತು ಲೋಕಾಯುಕ್ತದಾಗ ಕಂಪ್ಲೇಂಟ್ ಕೊಡ್ಬೇಕಂತ ಹೋದ್ರೆ ಅವರು ಸೈಲೆಂಟ್ ಆಗಿರೋ ನೋಡ್ರಿ ಸರ್ ಡಿಪೋ ಮ್ಯಾನೇಜರ್. ಎಷ್ಟು ಸತ ಮಾಡಿದ್ರೆ ಎತ್ತಕ್ಕಿಲ್ಲ. ನಾವೇನ್ ಮಾಡ್ಬೇಕು? ಕಮಲಾಪುರ 8 ಗಂಟೆ ಬರೋ ಬಸ್ಸು 10 ಗಂಟೆ ಬರ್ತದೆ. ನಾವೇನ್ ಮಾಡ್ಬೇಕು ಅವಾಗ? ಟೈಮಿಗೆ ಬಂದ್ರೆ ಎಕ್ಸಾಮ್ ಬಂದ್ರೆ ಯಾವಾಗ ಬರ್ಬೇಕು? ಎಕ್ಸಾಮ್ ಬಂದ್ರೆ ನಾವು ಬೈತಾರ, ಮನೆಗೆ ಲೇಟ್ ಆಗಿ ಹೋದ್ರೆ ಬೈತಾರ. ಎಲ್ಲ ಹೆಣ್ಮಕ್ಳು ಇದ್ರೆ ಕುಡ್ದವ್ರು, KPSC ಎಲ್ಲ ಕುಡ್ದವ್ರು ಎಕ್ಸಾಮ್ ಹೆಣ್ಮಕ್ಳಿಗೆ ಇದ್ರು ಹೊಡಿತಾರ ಸರ್ ಮನ್ಯಾಗ. ಹೆಂಗ್ ಮಾತಾಡ್ಬೇಕು? ಇರಮ್ಮ ಒಂದ್ ನಿಮಿಷ ಇರು ಸರ್. ನಿಮ್ ಡಿಮಾಂಡ್ ಏನೇನಿದೆ ಸರ್? ಟೈಮ್ ಟು ಟೈಮ್ ಬಸ್ ಬಂದ್ರೆ ಸಾಕಾಗಿದೆ ಸರ್ ಎಲ್ಲರಿಗೂ. ಎಕ್ಸ್ಟ್ರಾ ಬಸ್ ಏನ್ ಬೇಕಾಗಿಲ್ಲ ಸರ್. ಎಷ್ಟು ಗಂಟೆ? 8 ಗಂಟೆ ಬಸ್ ಬರೋ, ಕರೆಕ್ಟ್ 8 ಗಂಟೆ ಬರೋ ಬಸ್ ಇವಾಗ 10 ಗಂಟೆ ಬರ್ತದೆ ಸರ್. ನಾವೇನ್ ಮಾಡ್ಬೇಕು? ಅವಾಗ ಬಂದ್ರೆ 11 ಗಂಟೆಗೆ ಇಲ್ಲಿ ಬರ್ತೀವಿ ನಾವು. ಸರಿಯಾದ ಕಾಲೇಜ್ಗೆ ಟೈಮಿಗೆ ಕೊಟ್ರಿಗಿನ ಅದು ಲೇಟ್ ಆಗಿ ಬರ್ತದೆ ಸರ್ ಬಸ್ಸು. ನಾವೇನ್ ಮಾಡ್ಬೇಕು? ಪ್ರತಿಯೊಂದು ಹಳ್ಳಿ ಬಸ್ಸು ಪ್ರತಿಯೊಂದಕ್ಕೂ ಸಮಸ್ಯೆ ಆಗಿದೆ ಸರ್. ರೆಸ್ಪಾಂಡ್ ಇಲ್ಲ ಸರಿಗೆ. ಕಂಟ್ರೋಲರ್ ಏನನ್ನ ಹೇಳಿದ್ರೆ ಅವರು ಅವ್ ಮಕ್ಳು ಎಲ್ಲರೂ ಅಷ್ಟು ಅಳಕತ್ತಾರ. ಮಧ್ಯಾಹ್ನದಿಂದ ಮಕ್ಕಳು ಅಷ್ಟು ಹೆಣ್ಮಕ್ಳು ಇದಾರ. ಯಾರಿಗೆ ಅದು ಅವ್ರು ಕಿಂಚಿತ್ತು ಸಹ ಇದಿಲ್ಲ. ಕೇಳಿದ್ರೆ ನೀವು ಏನ್ ಮಾಡ್ಕೊಂತ ಅಲ್ಲಿ ಡಿಪೋ ಹೋಗ್ರಿ ಅಂತಾರ. ಮಕ್ಳು ಹೆಂಗ ಅಲ್ಲಿ ಡಿಪೋ ಹೋಗ್ಬೇಕು ಸರ್? ಈಗ ಅವ್ರದ್ದು ರೆಸ್ಪಾನ್ಸಿಬಿಲಿಟಿ ಅವ್ರದ್ದು ಅದ. ಏನನ್ನ ಹೇಳಿದ್ರೆ ಮತ್ತೆ ಉಲ್ಟಾ ಸೀದಾ ನೀವು ಏನ್ ಮಾಡ್ತಾರೆ ಮಾಡ್ಕೇರಿ ಹೋಗ್ರಿ ಅಂತ ಸೀದಾ ಹೇಳ್ತಾರ. ಈ ಟೈಮಿಗೆ ಬರ್ತಂತಂದ್ರೆ ಟೈಮ್ ಕರೆಕ್ಟ್ ಟೈಮಿಗೆ ಬಸ್ ಬಿಡ್ತಾ ಇಲ್ಲ. ಹಳ್ಳಿ ಊರಿಗೆ ವಿದ್ಯಾರ್ಥಿಗಳು ಬರೋದು ಎಕ್ಸಾಮ್ ಮಾಡಿದವ್ ಹೆಂಗ್ ಮಾಡ್ಬೇಕು ಅವ್ರದ್ದು? ನಿನ್ನೆ KPSC ಎಕ್ಸಾಮ್ ಬರ್ತೀನಿ ಸರ್ ನಾನು ಬಿ. ಟೈಮ್ ಟು ಟೈಮ್ ಬಸ್ಸೇ ಇಲ್ಲ ಸರ್. ಗಾಡಿ ತರಿಸ್ಕೊಂಡು 35 ಕಿಲೋಮೀಟರ್ ಗಾಡಿ ತರಿಸ್ಕೊಂಡು ಹೋಗಿನಿ ಸರ್. ನಾನು 11ವರೆಗೆ ಹೋಗಿನಿ ಮನೆಗೆ.